ಪ್ರೋ ಆಕ್ಟಿವ್ ಕೋಪಿಂಗ್ ಅನ್ನೋ ಶಬ್ದ ಕೇಳಿರಿ. ಇದನ್ನ ಆರೋಗ್ಯದ ಕಾಂಟೆಕ್ಸ್ಟ್ ಒಳಗ ಯಾವ ರೀತಿ ಬಳಸಲಾಗ್ತದ ಮತ್ತು ಇದ್ರ ಬಗ್ಗೆ ಆಯುರ್ವೇದ ಹೆಂಗ್ ಎಕ್ಸ್ಪ್ಲೇನ್ ಮಾಡದ, ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ ಒಳಗ ನಾ ಡೀಟೇಲ್ ಆಗಿ ಹೇಳ್ತೀನಿ. ಯಾರು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಯಾಕಂದ್ರ ನನ್ ವಿಡಿಯೋ ನೋಡಿದಾಗ ಅನಸ್ತದ ಈ ಪಾಯಿಂಟ್ ಮುಂಚೆ ಹೇಳ್ಬೇಕಿತ್ತಲ್ಲಪ್ಪ ಅಂತ ಹೇಳಿ. ಅದಕ್ಕೆ ನಿಮ್ಗೆ ಎನಿ ಪಾಯಿಂಟ್ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ಬೋದು. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ ಟಿಲ್ ಎಂಡ್. ಎಲ್ಲರಿಗೂ ನಮಸ್ಕಾರ. ಕೆಲವು ಜನರು ನೋಡಿರಿ, ಮುಂಜಾನೆ ಎದ್ದ ತಕ್ಷಣ ಮಾಡೋ ಅವತಾರನ ಎದ್ದ ತಕ್ಷಣ ಶುಗರ್ ಚೆಕ್ ಮಾಡ್ಕೊಂತಾರ. ಬ್ಲಡ್ ಚೆಕ್ ಮಾಡ್ಕೊಳ್ಳೋದೆ, ಶುಗರ್ ಎಷ್ಟೈತೆ ಅಂತ ನೋಡೋದ. ಏನ್ರ ತಿಂದ್ರಿಲ್ಲ, ಒಂದ್ ಚಹಾ ಕಾಫಿ ಕುಡಿದ್ರಿಲ್ಲ, ಮತ್ತೊಂದ್ಸರಿ ಶುಗರ್ ಚೆಕ್ ಮಾಡ್ಕೊಂತಾರ. BP ಚೆಕ್ ಮಾಡ್ಕೊಂತಾರ, ಮಲಿಗೆದ್ರ BP ಚೆಕ್ ಮಾಡ್ಕೊಂತಾರ, ಜಗಳ ಮಾಡಿದ್ರೆ BP ಚೆಕ್ ಮಾಡ್ಕೊಂತಾರ. ಯೂರಿನ್ ಹೋಗಂತಂದ್ರ ಅದ್ರ ಕಲರ್ ಹೆಂಗೈತಿ, ಕ್ವಾಂಟಿಟಿ ಎಷ್ಟೈತಿ ಅದನ್ನ ನೋಡ್ಕೊಂತಾರ. ಇವನ್ ಟಾಯ್ಲೆಟ್ ಹೋಗ್ ಬಂದ್ರು ಕೂಡ ತಿರುಗಿ ನೋಡ್ಕೊಂಡು ಅದನ್ನ ಒಂದ್ ಚೆಕ್ ಮಾಡ್ಕೊಂಡ್ ಬಂದಿರ್ತಾರ. ವೇಯಿಂಗ್ ಮಷಿನ್ ಅಂತೂ ಮನಿಯೊಳಗ್ ತಗೊಂಬಂದ್ ಇಟ್ಟಿರ್ತಾರ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪದೇ ನೋಡುದ. ಹೌದಾ? ಇವೆಲ್ಲ ಹಿಂಗ ಯಾಕೆ ಮಾಡ್ತಾರ ಅಂದ್ರ ಅವ್ರ ತಲೆಯೊಳಗೆ ಏನಿರ್ತದ ಗೊತ್ತಾ, ನಾ ಯಾವಾಗ್ಲೂ ಕರೆಕ್ಟ್ ಆಗಿದ್ಬಿಟ್ರೆ 100 ವರ್ಷ ನಾ ಆರಾಮಾಗಿ ಬದುಕ್ತೀನಿ, ಪರ್ಫೆಕ್ಷನ್ ಹಿಂಗ ಇರ್ಬೇಕು. ಯಾಕಂದ್ರ ಈಗ ಕೆಲವೊಂದ್ ಸ್ಟ್ಯಾಂಡರ್ಡ್ ನಮಗ್ ವ್ಯಾಲ್ಯೂ ಸಿಕ್ಬಿಡ್ತಾವ್ ನೋಡ್ರಿ. CBC ಇಷ್ಟ ಇರ್ಬೇಕು, RFT ಇಷ್ಟ ಇರ್ಬೇಕು, LFT ಇಷ್ಟ ಇರ್ಬೇಕು, ಶುಗರ್ ಇಷ್ಟ ಇರ್ಬೇಕು ಅಂತ ಸಿಕ್ಬಿಡ್ತದ. ಅದ್ರ ಕರೆಕ್ಟ್ ಆಗಿ ಅಷ್ಟ್ರೊಳಗೆ ಇರಬೇಕು ಅಂತ ಟ್ರೈ ಮಾಡ್ತಾರ. ಹಿಂಗಾಗಿ ಪರ್ಫೆಕ್ಷನ್ ಹಿಂದ್ ಬೆನ್ ಹತ್ತಿ ಈ ನಮೂನಿ ಮೆಂಟಲ್ ಡೆವಲಪ್ಮೆಂಟ್ ಮಾಡ್ಕೊಂಡ್ಬಿಡ್ತಾರ. ಇದು ಚಲೋನೋ ಕೆಟ್ಟದ್ದು? ಒಂದ್ ಹೇಳ್ತೀನಿ ನಿಮಗ, ಸ್ವಲ್ಪ ಮಟ್ಟಿಗಿದ್ದಾಗ ಆಕ್ಚುಲಿ ಹೆಲ್ತ್ ಮಾನಿಟರ್ ಮಾಡ್ಕೊಳ್ಳಬೇಕ್ರಿ, ನೆಗ್ಲೆಕ್ಟ್ ಮಾಡುವಂಗ ಇಲ್ಲ. ಬಟ್ ಇದು ಮಾಡ್ರೇಟ್ ಆಗಿ ಹಿತಮಿತವಾಗಿದ್ರೆ ಇದು ಒಳ್ಳೇದ. ಆಯುರ್ವೇದ ಕೂಡ ಏನ್ ಹೇಳ್ತದಂದ್ರ, ಸ್ವಾಸ್ಥ್ಯಸ್ಯ ಸ್ವಸ್ಥ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೇವೆ ನಾವು. ಮೊದ್ಲು ಹೆಲ್ತ್ ಆಫ್ ದ ಹೆಲ್ದಿ ಪರ್ಸನ್ ಶುಡ್ ಬಿ ಪ್ರಿಸರ್ವ್ಡ್. ಆರೋಗ್ಯವಂತನ ಆರೋಗ್ಯ ಮೊದ್ಲು ಕಾಪಾಡ್ಬೇಕು. ಆಮೇಲೆ ಆತುರ ಅಂದ್ರ ರೋಗವನ್ನ ಶಮನೆ ಮಾಡ್ಬೇಕು. ಹೆಲ್ದಿ ಪರ್ಸನ್ ಏನ್ ಹೆಲ್ತ್ ಉಳಿಬೇಕು ಅಂತಂದ್ರೆ ಇವನ್ನೆಲ್ಲ ಮಾನಿಟರ್ ಮಾಡ್ಕೊಳ್ಬೇಕಾಗ್ತದ. ಅದಕ್ಕೆ ಹೇಳುದು ಪ್ರೋ ಆಕ್ಟಿವ್ ಕೋಪಿಂಗ್ ಬೇಕು. ಅದು ಹೆಂಗ್ ಬೇಕು? ಹಿತಮಿತವಾಗಿರ್ಬೇಕು, ವಿತೌಟ್ ಎನಿ ಸ್ಟ್ರೆಸ್ ಇರಬೇಕು. ಆಕ್ಸೆಪ್ಟ್ ಮಾಡ್ಕೋಬೇಕು, ಕೆಲವೊಂದು ವಿಷಯಗಳನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಯಾವ ಏಜಿಗೆ ಹೆಂಗ್ ಇರ್ಬೇಕು, ಎಷ್ಟು ತೂಕ ಬರ್ತದ, ಹೆಂಗ್ ಬ್ಲಡ್ ಒಳಗೆ ಏನ್ ಹೆಚ್ಚು ಕಡಿಮೆ ಆಗ್ತಿರ್ತಾವ, ಓಕೆ ಇಷ್ಟಿತ್ರ ನಡೀತದ. ಈ ಫ್ಲೆಕ್ಸಿಬಲ್ ಮೆಂಟಾಲಿಟಿನೇ ಇಲ್ಲ. ಐ ಆಮ್ ವೆರಿ ಸಾರಿ ಟು ಸೇ, ಕೆಲವು ಮಂದಿ ಅಂತೂ, ನಾನು ಎಸ್ಪೆಷಲಿ IT ಪೀಪಲ್ ನನ್ನ ಹತ್ರ ಪೇಷಂಟ್ಸ್ ಬರೋರು ನೋಡೇನಿ. ಮೊನ್ನೆ ಒಂದು ಪೇಷಂಟ್ ಬಂದಿದ್ರು, ಅವರಿಗೆ ಬ್ಲಡ್ ಶುಗರ್ PPPS ಊಟ ಆದ್ಮೇಲೆ ಶುಗರ್ ಮಾಡಿಸಿದ್ರ 140 ಐತ್ರಿ, ವಿಚ್ ಇಸ್ ವೆರಿ ನಾರ್ಮಲ್. ಬಟ್ ಆ ಮನುಷ್ಯನ್ ಸಮಾಧಾನ ಇಲ್ಲ. 120 ಇರ್ಬೇಕಾಗಿತ್ತು, 120 ಏನ್ ಮಾಡ್ಲಿ ಈಗ? ಓಡ್ಲಾ, ಜಿಗಿಲ್ಲ, ಹಂಗ್ ಮಾಡ್ಲಾ, ಹಿಂಗ್ ಮಾಡ್ಲಾ, ಟ್ಯಾಬ್ಲೆಟ್ ತಗೊಂಡ್ಬಿಡ್ಲಾ? ಯಾಕೆ ಮಾಡ್ತೀರಿ? ನೀವ್ ಇಷ್ಟು ಸ್ಟ್ರೆಸ್ ಮಾಡ್ಕೊಂಡು ಇನ್ನೊಂದ್ಸರಿ ಚೆಕ್ ಮಾಡ್ಸಿದ್ರ 140 ಬದ್ಲಿ 180 ಆಗ್ತದ. ಬಿಕಾಸ್ ದೇಹ ಅನ್ನೋದು ನಿರಂತರವಾಗಿ ಚೇಂಜ್ ಆಗ್ತಿರ್ತದ. ನಿಮಗ್ 5 ಬೆರಳ್ನೊಳಗ ಬ್ಲಡ್ ಚೆಕ್ ಮಾಡಿದ್ವಿ ಅಂದ್ರ 5 ಬೆರಳ್ನೊಳಗ ಡಿಫ್ರೆಂಟ್ ಶುಗರ್ ಬರ್ತದ್ರಿ. ಒಬ್ಬ ಮನುಷ್ಯಂದು ಶುಗರ್ ಆಗಲ್ಲ ಇಷ್ಟು ಬಂದಿತ್ತು, ಈಗ ಇಷ್ಟ ಹೆಚ್ಚಿಗೆ ಆಯ್ತು, ಈಗ ಕಡಿಮೆ ಆಯ್ತು ಅಂತ ನೀವ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ದೇಹ ತನ್ ಎಬ್ನಾರ್ಮಲ್ ಏನಾದ್ರು ಆದ್ರ ಸಿಗ್ನಲ್ಸ್ ಅನ್ನ ಕೊಡ್ತದ. ಅವುಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಮೇನ್ ಇನ್ನೂ ಒಂದು ಕಲ್ಚರ್ ಬಂದದ, ವರ್ಷಕ್ಕೊಂದ್ಸರಿ ಕಂಪ್ಲೀಟ್ ಆಗಿ ನಾವು ಬಾಡಿ ಚೆಕಪ್ ಆಗ್ಬೇಕು. ಪ್ಯಾಕೇಜ್ ಎಲ್ಲ ಇರ್ತಾವ, ಹೌದಾ? ಅವು ಎಷ್ಟರ ಮಟ್ಟಿಗೆ ಒಳ್ಳೇದು ಕೆಟ್ಟದ್ದು ನಂಗ ಒಂದೊಂದ್ಸರಿ ಏನಪ್ಪಾ ಇದು ಎಲ್ಲಿ ಹೊಂಟದ ಅನಿಸ್ತದ. ಯಾಕಂದ್ರೆ ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗ್ತದ ಗೊತ್ತಾ ನಿಮ್ಗೆ? ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಲೈವ್ ಎಕ್ಸಾಂಪಲ್. ಒಂದು ಪೇಷಂಟ್ ಆಕ್ಚುಲಿ ಹೀ ಈಸ್ ಫ್ರಮ್ IT. ಅವರು ಎಲ್ಲಾ ಹೆಲ್ದಿ ಇದ್ದ ವ್ಯಕ್ತಿ, ಅಂಡರ್ಲೈನ್ ಮಾಡ್ಕೊಡ್ರಿ, ಹೆಲ್ದಿ ಇದ್ದಂತ ವ್ಯಕ್ತಿ, ಖುಷಿಯಾಗಿರುವಂತ ವ್ಯಕ್ತಿ, ಆಕ್ಟಿವ್ ಆಗಿರುವಂತ ವ್ಯಕ್ತಿ. ಇಲ್ಲ ನನ್ಗೆ ಈ ಸರಿ ಒಂದ್ ವರ್ಷಕ್ಕೆ ಒಂದ್ಸರಿ ನಮ್ಮಲ್ಲಿ ಫುಲ್ ಸ್ಕ್ಯಾನಿಂಗ್ ಮಾಡ್ಕೋಬೇಕಂತ ಹೇಳ್ಯಾರ, ನಾ ಮಾಡಿಸ್ಕೊಂತೀನಿ ಅಂತ ನಾನು ಹೇಳ್ದೆ. ಅವಾಗ ಅವಶ್ಯಕತೆ ಇಲ್ಲ, ಯಾಕೆ ಮಾಡಿಸ್ಕೋತೀರಿ ಅಂತ ಹೇಳಿದ್ರು ಕೂಡ, ಇಲ್ಲ ಒಂದ್ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಮಾಡಿಸ್ಕೊಂಡ್ರು. ತಪ್ಪಲ್ಲ. ಮಷಿನ್ ಏನ್ ಕೆಲಸ ಏನ್ರಿ? ನಮ್ ದೇಹದೊಳಗೆ ಎಲ್ಲೇ ಏನಿದ್ರು ಡಿಟೆಕ್ಟ್ ಮಾಡುವಂತದ್ದು ಮಾಡ್ಬೇಕು. ಇವರು ಬ್ರೈನಿನೊಳಗ ಒಂದು ಸಣ್ಣ ಚಿಕ್ಕಿ, ಒಂದು ಸ್ಮಾಲ್ ಡಾಟ್ ಅನ್ನ ಐಡೆಂಟಿಫೈ ಮಾಡ್ತದ ಮಷಿನ್. ಅದಕ್ಕ ಗ್ಲಿಯೋಮಾ ಅಂತ ತಿಳ್ಕೊಂಡು ಅವರು ಮೆನ್ಷನ್ ಮಾಡಿದ್ರು. ಮುಗೀತ್ ಕೆಲ್ಸ. ಇವ್ರು ಬಂದ್ಮೇಲೆ ಸುಮ್ ಕೂಡ್ತಾರೇನ್ರಿ? ಡಾಕ್ಟರ್ಸ್ ಆಕ್ಚುಲಿ ಅದನ್ನ ನೋಡಿ ಹೇಳ್ತಾರೆ, ಯು ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಚಿಂತೆ ಮಾಡ್ಬೇಡ್ರಿ ಅಂತ ಹೇಳಿದ್ರು ನೀವು ಸುಮ್ನೆ ಕೂಡ್ತೀರೇನ? ಆ ಗೂಗಲ್ ಒಂದ್ ಇರ್ತದಲ್ಲ, ಮಾಡಿದ್ದ ಗೂಗಲ್ ಒಳಗ ಗ್ಲಿಯೋಮಾ ಅಂದ್ರೆ ಏನು, ಅದು ಹೆಂಗ ಆಗ್ತದ, ಮುಂದೆ ಏನಾಗ್ತದ, ಆಟೋಮೆಟಿಕಲಿ ಗೂಗಲ್ ಒಳಗ ಏನೇನ್ ಹಾಕಿ ಏನ್ ಫೀಡ್ ಮಾಡಿರ್ತಾರಲ್ಲ ಅದ್ ನಾಲೆಜ್ ಇರ್ತದ. ಎಕ್ಸಾಂಪಲ್ ಗೂಗಲ್ ಒಳಗ್ ನೋಡ್ರಿ, ಒಬೆಸಿಟಿಗೆ ನೋ ಟ್ರೀಟ್ಮೆಂಟ್ ಅಂತ ಐತಿ, ಬಟ್ ವಿ ಟ್ರೀಟ್ ಸಕ್ಸಸ್ಫುಲಿ. ಗೂಗಲ್ ಒಳಗ PCOD, PCOS, PMOS ಗೆ ನೋ ಟ್ರೀಟ್ಮೆಂಟ್ ಅಂತ ಐತಿ, ವಿ ಟ್ರೀಟ್ ಇಟ್ ವೆರಿ ಸಕ್ಸಸ್ಫುಲಿ.
ನಾವ್ ಆರಾಮಾಗಿ ರಿಸಲ್ಟ್ಸ್ ಕೊಡ್ತೀವಿ. ಗೂಗಲ್ ನೊಳಗ ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಬರ್ತದ, ಬಟ್ ನಾವು ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಗೂಗಲ್ ಒಳಗ ಎಷ್ಟೋ ಬಿಹೇವಿಯರಲ್ ಡಿಸಾರ್ಡರ್ಸ್ ಗೆ ನೋ ಟ್ರೀಟ್ಮೆಂಟ್ ಅಂತ ಬರ್ತದ, ಬಟ್ ನಾವ್ ಎಷ್ಟೋ ರೀತಿಯಿಂದ ಎಷ್ಟೋ ಟಾಕ್ಸಿಕ್ ಒಂದು ಕಂಡೀಷನ್ ಇಂದ ಹೊರಗೆ ತಗೊಂಡ್ಬರ್ತೀವಿ. ಟ್ರೀಟ್ಮೆಂಟ್ ಇದ್ರೂ ಕೂಡ ಅದ್ರೊಳಗೆ ಏನೇನೋ ಇರ್ತಾವ. ಹಂಗಂತೇಳಿ ಅದು ತಪ್ಪು ಅಂತನೂ ಹೇಳಿಕತ್ತಿಲ್ಲ ನಾನು. ಅದನ್ನ ನೀವು ಅಳವಡಿಸ್ಕೊಂಡ್ಬಿಡೋದು. ಆ ವ್ಯಕ್ತಿ ಅನುಭವಿಸಿದ ನೋವನ್ನ ನಾನ್ ನೋಡೀನಿ. ಗ್ಲಿಯೋಮಾ ಬೈ ಚಾನ್ಸ್ ದೊಡ್ಡದಾತು ಅಂದ್ರೆ ಅದು ಕ್ಯಾನ್ಸರ್ ಆಗ್ತದ ಅಂತ ಹೇಳ್ಕೊಂಡು ಗೂಗಲ್ನಾಗ ಇದ್ದಿದ್ದಕ್ಕ ಇವರು ಕಂಟಿನ್ಯೂಸ್ ಆಗಿ ಅದು ದೊಡ್ಡದಾಗಬಾರ್ದು ಅನ್ನೋದು 3 ತಿಂಗಳಿಗೆ ಮತ್ತೊಂದ್ಸರಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು, ಮತ್ತೊಂದ್ಸರಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು, ಹಿಂಗ ಸುಮಾರು 3 ವರ್ಷ ಪದೇ ಪದೇ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು, ಟೆನ್ಷನ್ ತಗೊಳ್ಳೋದು. ಆಮೇಲೆ ದೇಹದೊಳಗೆ ಏನೋ ಚೇಂಜಸ್ ಆದ್ರೂ ನಂಗೆ ಅದರಿಂದನೇ ಆಗ್ಲಿಕ್ಕತ್ತದ. ಕುತ್ತಿಗೆ ನೋವು ಬಂದ್ರು ಅದರಿಂದನೇ ಬರ್ತದ, ನನಗ ಕೈ ನೋವು ಬಂದ್ರು ಅದರಿಂದನೇ ಬರ್ತದ. ಹಿಂಗ ತಮ್ಮ ವ್ಯಾಲ್ಯೂಯಬಲ್ 3 years ಆಫ್ ಟೈಮ್ ಅನ್ನ ಸುಮ್ನ ನೋವು ಅನುಭವಿಸಿದ್ರು. ಆಮೇಲೆ ಒಂದ್ಸರಿ ಒಬ್ಬ ಸೀನಿಯರ್ ನ್ಯೂರೋ ಫಿಸಿಷಿಯನ್ ಅವ್ರು ನೀಟಾಗಿ ಹೇಳಿದ್ರು, ಇದು ಎಲ್ಲಾರ ತಲೆ ಒಳಗೂ ಇರ್ತದ, ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ತಲೆ ಒಳಗೆ ಇರ್ತದಪ್ಪ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಎಷ್ಟೋ ಕೌನ್ಸಿಲಿಂಗ್ ತಗೊಂಡ್ಮೇಲೆ ಹೊರಗ್ ಬರ್ಬೇಕಾಗ್ತದೆ. ಏನ್ ಮಾಡ್ದಂಗಾತ್ರಿ, ನೀವು ಆರಾಮ್ ಇದ್ದಂತವ್ರು ಇಂಥವೆಲ್ಲ ಮಾಡ್ಕೊಳ್ಳೋದ್ರಿಂದ ಅನ್ನೆಸೆಸರಿ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲ ಸಲ್ಲದಂತಹ ರೋಗಗಳನ್ನ ಇನ್ವೈಟ್ ಮಾಡ್ಕೊಳ್ತೀರಿ. ನಾ ಏನ್ ಹೇಳಿದೆ ನಿಮ್ಗ, ಪ್ರೋ ಆಕ್ಟಿವ್ ಕೋಪಿಂಗ್ ಇರ್ಬೇಕು ಅಂದ್ರ ಕಾಳಜಿ ಇರ್ಬೇಕು ಮನುಷ್ಯನಿಗೆ. ನನ್ನ ದೇಹ ಹೆಂಗಿರ್ಬೇಕು, ಆಮೇಲೆ ದೇಹದೊಳಗ ಫ್ಲಕ್ಚುಯೇಷನ್ಸ್ ಆಗೇ ಆಗ್ತಿರ್ತದ. ಶುಗರ್ ಹೆಚ್ಚು ಕಡಿಮೆ ಆಗ್ತಿರ್ತದ, BP ಹೆಚ್ಚು ಕಡಿಮೆ ಆಗ್ತಿರ್ತದ, ಆಗ್ಲೇಬೇಕು. ಹಂಗೆಲ್ಲಾ ಹೆಚ್ಚು ಕಡಿಮೆ ಆಗೋದಕ್ಕ ನಮ್ ಲೈಫು ನಡೀತಾ ಇರ್ತದ. ಓಕೆ, ಸ್ಟೇಬಲ್ ಯಾವತ್ತೂ ಇರುವುದಿಲ್ಲ. ಯಾಕಂದ್ರೆ ನಮ್ಮ ಭಾವನೆಗಳು ಚೇಂಜ್ ಆಗ್ತಿರ್ತಾವ, ನಮ್ ಫಿಸಿಕಲ್ ಆಕ್ಟಿವಿಟೀಸ್ ಚೇಂಜ್ ಆಗ್ತಿರ್ತಾವ, ನಮ್ ಸೋಷಿಯಲ್ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಿರ್ತದ, ನಮ್ ವರ್ಕ್ ಲೋಡ್ ಚೇಂಜ್ ಆಗ್ತಿರ್ತದ. ಅದ್ರ ಮೇಲೆ ನಮ್ ದೇಹ ಡಿಪೆಂಡ್ ಇರ್ತದ್ರಿ. ನಾ ಪದೇ ಪದೇ ಎಲ್ಲಾ ವಿಡಿಯೋ ಒಳಗೂ ಹೇಳ್ತೀನಿ, ಪಿಂಡ ಮತ್ತು ಬ್ರಹ್ಮಾಂಡ ಅಲೈನ್ಮೆಂಟ್ ಆಗಿರುವಂಗ್ ನೋಡ್ಕೊಡ್ರಿ. ತೀರಾ ಎಲ್ಲದಕ್ಕೂ ಹಿಂಗ ಇರ್ಬೇಕು, ನಾ ಇಷ್ಟ ಕರೆಕ್ಟ್ ಇರ್ಬೇಕು, ನಂದು ಎಷ್ಟು 60 kg ಇರ್ಬೇಕು, 61 kg ಆತಂದ್ರ ಟೆನ್ಷನ್ ಮಾಡ್ಕೋತೀನಿ ಅಂತಂದ್ರ ನೀವು ಒಳಗಡೆಯಿಂದನ ಟಾಕ್ಸಿಸಿಟಿಯನ್ನು ಹೆಚ್ಚಿಗೆ ಮಾಡ್ಕೊಂಡು ನಿಮ್ಮ ದೇಹವನ್ನ ಡ್ಯಾಮೇಜ್ ಮಾಡ್ಕೊಳ್ತೀರಿ. ಅದಕ್ಕ ನಾ ಪದೇ ಪದೇ ಹೇಳೋದು, ಕಾಳಜಿ ಇರ್ಲಿ, ದಯವಿಟ್ಟು ಭಯ ಬೇಡ. ಇವತ್ ಯಾಕಿಷ್ಟು ಜನ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕತ್ತೀವಿ ಅಂತಂದ್ರ ಮೇನ್ ಭಯ. ನಮಗ ಕಾಳಜಿ ಇಲ್ಲ. ಕಾಳಜಿ ಇದ್ದ ವ್ಯಕ್ತಿ ಹೆಂಗ್ ಮಾಡ್ತಾನಂದ್ರ he takes everything so normally. Okay, ಶುಗರ್ ಬಂತ, ನೋ ಪ್ರಾಬ್ಲಮ್, ಬಂತ, ಇಟ್ಸ್ ಅ ಮೆಟಬಾಲಿಕ್ ಡಿಸಾರ್ಡರ್. ಇದು ನಾನ್ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಟ್ಕೊಂಡಿಲ್ಲ ಇಷ್ಟು ದಿವಸ, ಅದಕ್ಕೆ ಬಂದದ್ ನನಗ. ನಾ ಇನ್ಮೇಲೆ ನನ್ನ ಲೈಫ್ ಅನ್ನ ಬಹಳ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತೀನಿ. ನಾನು ಕರೆಕ್ಟ್ ಆಗಿ ಊಟ, ತಿಂಡಿ, ಆಹಾರ, ವಿಹಾರ ಎಲ್ಲ ಅವನು ಕರೆಕ್ಟ್ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋತೀನಿ. ನಾನು ಶುಗರ್ ಕಂಟ್ರೋಲ್ ಮಾಡ್ಕೋತೀನಿ ಅಂತ ಸ್ಪೋರ್ಟಿವ್ ಆಗಿ ತಗೊಂತಾರ. ಇನ್ ಕೆಲವೊಂದ್ ಜನ ಬಂತು ನನಗ್ ಶುಗರ ಬಂತ್ರಿ, ನನಗ ಯಾವ್ದೋ ಒಂದ್ ದೊಡ್ಡ ರೋಗ ಬಂತು, ನಾನು ಲೈಫ ಮುಗೀತು ಅನ್ಕೊಂಡ್ಬಿಡ್ತಾರ. ಹಂಗಲ್ಲ. ನೀವು ಶಾಂತವಾಗಿದ್ರ, ಆಂಗ್ಸೈಟಿ ಇರ್ಲಿಲ್ಲ ಅಂದ್ರ, ಕಿರಿಕಿರಿ ಮಾಡ್ಕೊಳ್ಳಿಲ್ಲ ಅಂದ್ರ ಆಟೋಮೆಟಿಕಲಿ ನಿಮ್ದು PFC ಅಂತ ಹೇಳ್ತೀವಲ್ಲ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬಹಳ ಲಾಜಿಕಲಿ ವಿಚಾರ ಮಾಡ್ತತಿ ಮತ್ತು ಕಾಮ್ ಆಗಿರ್ತೀರಿ. ನೀವು ಆರೋಗ್ಯದ ಬಗ್ಗೆ ಕಾಳಜಿ ತಗೋತೀರಿ. ಅದೆಲ್ಲಾ ಬಿಟ್ಟು ನಿಮ್ದು ಎಮೋಷನಲ್ ಸೆಂಟರ್ ಅಮಿಗ್ಡಲ ಏನಾರ ಆಕ್ಟಿವೇಟ್ ಆಯ್ತು ಅಂದ್ರೆ ಪ್ರತಿಯೊಂದಕ್ಕೂ ಮುಗಿತ್ ನನಗೆ, ಅಯ್ಯೋ ಹಂಗಾಗಿ ಕೊಲೆಸ್ಟ್ರಾಲ್ ಇಷ್ಟು ಬಂದದ್ರಿ ಅಂತ ಹೇಳಿ ಗಾಬರಿ ಮಾಡ್ಕೊಂಡು ಸಾಯೋದ್. ಆಕ್ಚುಲಿ ಆ ಗಾಬರಿಯಿಂದ ಸಾಯ್ತೀರಿ, ಅದು ಬಿಟ್ಟು ಆ ಒಂದು ಪ್ರಾಬ್ಲಮ್ ಇಂದ ಸಾಯೋದಿಲ್ಲ. ಅದಕ್ಕ ನಾನ್ ಹೇಳೋದು, ದಯವಿಟ್ಟು ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ಇರ್ಲಿ, ಅದು ಹೆಲ್ದಿ ಆಗಿರುವಂತ ಕಾಳಜಿ ಇರ್ಲಿ. ಟೂ ಮಚ್ ದಯವಿಟ್ಟು ದೇಹಕ್ಕೆ ಮಾನಿಟರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಭಯ ಅಂತೂ ಇಟ್ಕೊಳಿಕ್ ಹೋಗ್ಬೇಡ್ರಿ. ಮತ್ತಗೇನ್ ಹೇಳ್ತೀನಿ ನಾನು, ಆಯುಷ್ಯ ನಮ್ ಕೈಯೊಳಗಿಲ್ಲ, ಆರೋಗ್ಯ ನಮ್ ಕೈಯೊಳಗೈತಿ. ಆರೋಗ್ಯವನ್ನ ನಾವು ಡೆಫಿನೆಟ್ಲಿ ಚೇಂಜ್ ಮಾಡ್ಕೋಬಹುದು, ಸುಧಾರಿಸ್ಕೋಬಹುದು. ನಮ್ದು ಪ್ರಾಪರ್ ಟ್ರೀಟ್ಮೆಂಟು, ಪ್ರಾಪರ್ ಆಹಾರ, ವಿಹಾರ, ಆಚಾರ, ವಿಚಾರ ಇವನ್ನೆಲ್ಲ ಸರಿ ಮಾಡ್ಕೊಂಡ್ವಿ ಅಂದ್ರೆ ಡೆಫಿನೆಟ್ಲಿ ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೋಬಹುದು. ಆಯುಷ್ಯ ನಮ್ ಕೈಯಾಗಿಲ್ಲ. ಸಾಯ್ಲಿಕ್ಕೆ ರೋಗ ಬೇಕಾಗಿಲ್ಲ, ಸಾವು ಇಲ್ಲ ಅಂದ್ರೆ ರೋಗ ಬಂದ್ರು ಸಾಯುವುದಿಲ್ಲ. ಹಂಗಂತೇಳಿ ಆರೋಗ್ಯದ ಬಗ್ಗೆ ಪ್ರಾಪರ್ ಆದಂತ ನಿಯಮಿತವಾದಂತ ಕಾಳಜಿ ಇರ್ಲಿ. ದೇಹ ಸಿಗ್ನಲ್ಸ್ ತೋರಿಸ್ತಿದ್ರು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ನೆ ಅತಿಯಾಗಿ ಅದ್ರ ಬಗ್ಗೆ ಹೆದರುವ ಅವಶ್ಯಕತೆ ಇಲ್ಲ. ಐ ಹೋಪ್ ನಾ ಇವತ್ತು ಹೇಳಿರುವಂತ ಪಾಯಿಂಟ್ ಆಕ್ಚುಲಿ ಬಹಳ ಸಣ್ಣ ವಿಷಯ, ಬಟ್ ಎಲ್ಲರೂ ತಪ್ಪು ಮಾಡ್ತಿರ್ತಾರೆ. ಮ್ಯಾಕ್ಸಿಮಮ್ ಪೀಪಲ್ ತಪ್ಪು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಕೆಲವು ಜನ ಕಾಳಜಿ ತಗೊಳಂಗೇ ಇಲ್ಲ. ಏನು ಎರಡೆರಡು ವರ್ಷ, 3 ವರ್ಷ ಆದ್ರೂ ಒಂದ್ ಶುಗರ್ ಚೆಕ್ ಮಾಡ್ಸೋದಿಲ್ಲ, ಒಂದು ಕೊಲೆಸ್ಟ್ರಾಲ್ ಚೆಕ್ ಮಾಡ್ಸೋದಿಲ್ಲ. ದೇಹ ಎಷ್ಟು ಸಿಗ್ನಲ್ಸ್ ಕೊಟ್ರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರ. ಏನೇನೋ ಮಾಡ್ಕೊಂಡು ಅನಾಹುತ ಮಾಡ್ಕೊಂತಾರೆ. ಇನ್ನು ಕೆಲವು ಜನ ಅತಿಯಾದ ಮಾನಿಟರ್ ಮಾಡ್ಕೋತಾರೆ. ಇವ್ ಎರಡೂ ಬೇಡ. ಮಾಡ್ರೇಟ್ ಆಗಿ ದೇಹವನ್ನ ನೀವು ಸಾಕ್ಷೀಭೂತರಾಗಿ ನೋಡ್ಕೊಂಡು, ಓಕೆ ಒಂದು ಗುಡಿ, ಇದು ನಮ್ಮ ಒಂದು ಟೆಂಪಲ್, ಇದು
ಹೌದಾ? ಈ ಟೆಂಪಲ್ ಅನ್ನ ಎಷ್ಟು ಕ್ಲೀನ್ ಆಗಿ ಇಟ್ಕೋಬೇಕು, ಫಿಸಿಕಲಿ ಹೆಂಗ್ ಕ್ಲೀನ್ ಇಟ್ಕೋಬೇಕು, ಮೆಂಟಲಿ ಹೆಂಗ್ ಕ್ಲೀನ್ ಇಟ್ಕೋಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಕಾಮ್ ಆಗಿ ವಿಚಾರ ಮಾಡ್ಕೊಂಡು ಅಳವಡಿಸ್ಕೊಡ್ರಿ. ಪ್ರತಿ ದಿವಸ ಪ್ರಾಪರ್ ಆದಂತ ದಿನಚರ್ಯ ಋತುಚರ್ಯ ಅಳವಡಿಸ್ಕೊಳ್ಳೋದ್ರಿಂದ ಏನೂ ಸಮಸ್ಯೆಗಳು ಬರುವುದಿಲ್ಲ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್ಸ್. ನಾನ್ ಹೇಳೋ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಆದ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಆಲ್.